ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ UP ಹೋಮ್ ಗಾರ್ಡ್ ಪೊಲೀಸ್ ರಿಕ್ವೈರ್ಮೆಂಟ್ನ ಬಿಡಲಾಗಿದೆ. ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. UP ಪೊಲೀಸ್ ಯಾರೆಲ್ಲ ಹೋಮ್ ಗಾರ್ಡ್ ಜಾಯ್ನ್ ಆಗಬೇಕು ಅಂತಿದ್ದೀರೋ ಈ ವಿಡಿಯೋನ ನೋಡ್ಬೋದು. ಪೂರ್ತಿಯಾಗಿ ಏನೆಲ್ಲ ಡಾಕ್ಯುಮೆಂಟ್ ರಿಕ್ವೈರ್ಡ್ ಇದೆ, ಯಾವ ರೀತಿ ಅಪ್ಲೈ ಮಾಡ್ಬೋದು, ಯಾವ ರೀತಿ ಸಬ್ಮಿಟ್ ಮಾಡಿ ಮತ್ತು ಫೀಸ್ನ ಪೇ ಮಾಡೋದು ಹೇಗೆ ಅಂತಂದು ನೋಡ್ಬೋದು. ಇವಾಗ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ UP ಪೊಲೀಸ್ ಹೋಮ್ ಗಾರ್ಡ್ ಅಂತ ಹಾಕಿದ್ರೆ ಈ ಥರ ಸರ್ಕಾರಿ ರಿಸಲ್ಟ್ ಅಂದ್ಬಿಟ್ಟು ಲಿಂಕ್ ಓಪನ್ ಆಗುತ್ತೆ. ಇಲ್ಲ ಇವಾಗ ಸರ್ಕಾರಿ ರಿಸಲ್ಟ್ ಅಂತ ಹಾಕಿ ಸರ್ಚ್ ಮಾಡೋದು ಕೂಡ ನಿಮ್ಗೆ ಈ ಥರ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ವೆಬ್ಸೈಟ್ ನೋಡ್ತಾ ಇಲ್ಲ. ಈ ವೆಬ್ಸೈಟಲ್ಲಿ ತುಂಬ ಲಿಂಕ್ಗಳಿರುತ್ತೆ, ನೋಡಿಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವುದಾದ್ರು ಫೇಕಾಗೆಲ್ಲ ಲಿಂಕ್ ಓಪನ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ವಾಪಸ್ ಅಂದರೆ ಇದು ಸರ್ಕಾರಿ ರಿಸಲ್ಟ್ ಪೇಜಲ್ಲಿ ಕೆಳಗಡೆ ಲಾಸ್ಟಲ್ಲಿ ಬಂದರೆ ನೋಡ್ಬೋದು ಲಿಂಕ್ಗಳು ತುಂಬ ಇದೆ. ಇಲ್ಲಿ ಇಂಪಾರ್ಟೆಂಟ್ ಲಿಂಕ್ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ಅಪ್ಲೈ ಆನ್ಲೈನ್ ವಿತ್ ಒನ್ ಟೈಮ್ ರಿಜಿಸ್ಟ್ರೇಷನ್ OT ಅದು ಕ್ಲಿಕ್ ಆದಮೇಲೆ ಕ್ಲಿಕ್ನ ಮಾಡಿನೇ ಕ್ಲಿಕ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗಿದೆ, ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋವಂಥ ಪೇಜ್ ಆಗಿರುತ್ತೆ. ಇಲ್ಲಿ ಉತ್ತರ ಪ್ರದೇಶ್ ಪೊಲೀಸ್ ರಿಕ್ವೈರ್ಮೆಂಟ್ ಅಂತ ತೋರಿಸಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಪೇಜ್ ಓಪನ್ ಆಗಿದೆ. ಇನ್ನು ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಇಲ್ಲಿ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಹಾಕ್ಕೊಂಡು ರಿಜಿಸ್ಟ್ರೇಷನ್ ಆಗಬೇಕು. ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಲಾಗಿನ್ ಅಂತ ಇದೆಯಲ್ಲ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಡಿಜಿ ಲಾಕರಿಂದ ಲಾಗಿನ್ ಆಗ್ಬೋದಾಗಿರುತ್ತೆ. ಮೊಬೈಲ್ ನಂಬರ್ನ ಹಾಕ್ಕೊಂಡು ಲಾಗಿನ್ ಆಗ್ಬೋದಾಗಿತ್ತು. ವಾಪಸ್ ಬ್ಯಾಕ್ ಬಂದರೆ ಇಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು. ಇವಾಗ ಇಲ್ಲಿ ಇಮೇಲ್ ID ಕೇಳ್ತಾ ಇದೆ. ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ. ಇಮೇಲ್ IDನ ನೀವು ಎಂಟರ್ನ ಮಾಡಿಕೊಂಡು ಜನರೇಟ್ OTP ಅಂತದಿಲ್ಲ, ಜನರೇಟ್ ಇಮೇಲ್ OTP ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಮೇಲ್ ID ಏನು ಹಾಕಿರ್ತಲ್ಲ ಎಂಟರ್ ಮಾಡಿರ್ತಾರೆ ಅದಕ್ಕೆ 6 ನಂಬರ್ಸ್ ಅಂತ OTP ಹೋಗಿದೆ. ನೋಡಿ ಸಕ್ಸಸ್ಫುಲ್ ಆಗಿ OTP ಹೋಗಿದೆ ಅಂತ ಬಂದಿದೆ. ನಿಮ್ಮ ಇಮೇಲ್ ID ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ OTP ಇರುತ್ತೆ. OTPನ ಇಲ್ಲಿ ಹಾಕೋಬೇಕಾಗುತ್ತೆ. ಇಮೇಲ್ IDಗೆ OTP ಬಂದಂಥ OTPನ ಇಲ್ಲಿ ಹಾಕೊಬೇಕು. ಅದಾದಮೇಲೆ ಮೊಬೈಲ್ ನಂಬರ್ನ ಇಲ್ಲಿ ಕಡೆ ಎಂಟರ್ ಮಾಡಬೇಕಾಗತ್ತೆ. ಜನರೇಟ್ OTP ಅಂತ ಇದೆಯಲ್ಲ, ಮೊಬೈಲ್ OTP ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಏನು ಹಾಕಿದೆ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ನೋಡ್ತಾ ಇದ್ರೆ ಸಕ್ಸಸ್ಫುಲ್ ಆಗಿ OTP ಸೆಂಡ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಇಲ್ಲಿ OTPನ ಹಾಕೋಬೇಕಾಗತ್ತೆ. OTPನ ಎಂಟರ್ನ ಮಾಡ್ಕೊಂಡು ಕೆಳಗಡೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗಿದೆ ನೋಡ್ತಾ ಇರ್ಬೋದು. OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ಮೆಸೇಜ್ ತೋರಿಸ್ತಾ ಇದೆ. ಇವಾಗ ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗೋದಕ್ಕೆ 3 ಆಪ್ಷನ್ ತೋರಿಸಲಾಗಿದೆ. ಇಲ್ಲಿ ಯಾವ ಥರ ಅಂತ ಅಂದ್ಬಿಟ್ಟು ವೆರಿಫಿಕೇಷನ್ ವಿತ್ ಆಧಾರಿಂದ ಮೇಲೆ ಬಂದರೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ID ನೋಡ್ಬೋದು. ಕೆಳಗಡೆ ಬಂದರೆ ಕನ್ಫರ್ಮ್ ಅಂತ ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡಿ. ಕೆಳಗಡೆ 3 ಆಪ್ಷನ್ ಅಂತ ಹೇಳಿದ್ನಲ್ಲ, ವೆರಿಫಿಕೇಷನ್ ಥ್ರೂ ಆಧಾರ್ ಮತ್ತು ವೆರಿಫಿಕೇಷನ್ ಥ್ರೂ ಡಿಜಿ ಲಾಕರ್ ಮತ್ತು ಐ ಆಮ್ ನಾಟ್ ಹ್ಯಾವಿಂಗ್ ಆಧಾರ್ ಇದರಿಂದ ನೀವು ಮಾಡ್ಕೋಬೋದಾಗುತ್ತೆ. ಆಧಾರ್ ಕಾರ್ಡ್ ಇದ್ದರೆ ಒಳ್ಳೆಯದು. ಆಧಾರ್ ಕಾರ್ಡಿಂದ ನೀವು ಲಾಗಿನ್ ಆಗಬೇಕಾಗತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನಿಲ್ಲಿ ಡಿಜಿ ಲಾಕರ್ದಿಂದ ಲಾಗಿನ್ ಆಗ್ತಾಯಿದ್ದೀನಿ. ವೆರಿಫಿಕೇಷನ್ ಥ್ರೂ ಡಿಜಿ ಲಾಕರ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಆಧಾರ್ ಕಾರ್ಡ್ ಹಾಕ್ಕೊಂಡು ಸೇಮ್ ಟು ಸೇಮ್ ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡಿ. ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆಧಾರ್ ಕಾರ್ಡ್ಗೆ, ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಬಂದಿರುತ್ತೆ. ಆ OTPನ ಇಲ್ಲಿ ಹಾಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ಅಲ್ಲಿ ಲಾಸ್ಟ್ 4 ನಂಬರ್ ತೋರಿಸ್ತಾ ಇದೆ. ಅಲ್ಲಿ ಆ OTPನ ಇಲ್ಲಿ ಹಾಕ್ಕೊಂಡು ಕಂಟಿನ್ಯೂ ಅಂತಿದ್ದಿಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ನಿಮ್ಮ ಡಿಜಿ ಲಾಕರ್ ಪಿನ್ ಕೇಳುತ್ತೆ. ಡಿಜಿ ಲಾಕರ್ ಪಿನ್ ಇದ್ದರೆ ಹಾಕೊಳ್ಳಿ. ಇಲ್ಲಿಂದ ಫರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಕೊಟ್ಟರೆ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೋದು. ಡಿಜಿ ಲಾಕರ್ ಪಾಸ್ವರ್ಡ್ನ ರೀಕ್ರಿಯೇಟ್ ಮಾಡ್ಕೋಬೋದು. ನಿಮ್ಮ ಫರ್ಗೆಟ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ, ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ಕಂಟಿನ್ಯೂ ಅಂತ ಇದೆಯಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ನ ಹಾಕೋಬೇಕಾಗತ್ತೆ. ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಪಿನ್ನ ರಿಜಿಸ್ಟ್ರೇಷನ್ ಅಂದರೆ ಪಿನ್ನನ್ನು ಸೆಟ್ ಮಾಡ್ಕೋಬೋದು. ನೀವು ನಿಮ್ಮ ಡಿಜಿ ಲಾಕರ್ ಪಿನ್ ಸೆಟ್ ಮಾಡಿಕೊಂಡು ಯಾವ ರೀತಿ ಹಾಕೊಬೇಕು ಅನ್ನೋದು ತಿಳಿಸಲಾಗಿದೆ. ಅದೇ ರೀತಿ ಹಾಕ್ಕೊಂಡು ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಡಿಜಿ ಲಾಕರ್ ಇಲ್ಲಿ ಹಲೋ ಕೇಳಿರುತ್ತೆ. ಯಾವ ನೀವು SLC ಮಾರ್ಕ್ಸ್ ಕಾರ್ಡ್ ಕೂಡ ಅದರಲ್ಲಿ ಲಿಂಕ್ ಆಗಿರುತ್ತೆ. ಡಿಜಿ ಲಾಕರಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ಡಿಜಿ ಲಾಕರ್, ಅದರ ಪ್ರತಿಯೊಂದು ಕೂಡ ಇರುತ್ತೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರತಿಯೊಂದು ಲಿಂಕ್ ಆಗಿರುತ್ತೆ. ನಾನಿಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊತಾ ನೋಡ್ತಾ ಇರ್ಬೋದು. ಇಲ್ಲಿ ವ್ಯೂ ಆಲ್ ಅಂತ ಕ್ಲಿಕ್ನ ಮಾಡಿದ್ರೆ ಆಧಾರ್ ಕಾರ್ಡ್ ತೋರಿಸ್ತಾ ಇದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅಲೋ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಅಲೋ ಮೇಲೆ ಕ್ಲಿಕ್ನ ಆಗಿದ ತಕ್ಷಣ ಡಿಜಿ ಲಾಕರಿಂದ ಏನೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಎಲ್ಲ ಪೀಚ್ ಆಗುತ್ತೆ. ನೀವು 10th ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲೇ ಪೀಚ್ ಮಾಡಿಬಿಟ್ಟೆ ಡೈರೆಕ್ಟಾಗಿ 10th ಮಾರ್ಕ್ಸ್ ಕಾರ್ಡ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು. ಇವಾಗ ಡಿಜಿ ಲಾಕರಿಂದ ವೆರಿಫೈ ಆಗಿರೋದು ಜಸ್ಟ್ ಆಧಾರ್ ಕಾರ್ಡ್ ಆಗಿದೆ, 10th ಮಾರ್ಕ್ಸ್ ಕಾರ್ಡ್ ಆಗಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ರೆಡ್ ಮಾರ್ಕಲ್ಲಿ 10th ಮಾರ್ಕ್ಸ್ ಕಾರ್ಡ್ ಆಗಿಲ್ಲ, ಆಧಾರ್ ಕಾರ್ಡ್ ವೆರಿಫೈ ಆಗಿದೆ. ಇವಾಗ ಇಲ್ಲಿ ನಿಮ್ಮ ನ್ಯಾಷನಾಲಿಟಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲಲ್ಲಿ ನಿಮ್ಮ ನ್ಯಾಷನಾಲಿಟಿ ಸೆಲೆಕ್ಟ್ನ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ನಿಮ್ಮ ತಂದೆ ತಾಯಿ ಹೆಸರನ್ನ ಹಾಕ್ಕೋಬೇಕಾಗತ್ತೆ.
10th ಸ್ಟ್ಯಾಂಡರ್ಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಈ ಕಡೆ ಹಾಕೋಬೇಕು. ಈ ಸೈಡಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ರಕಾರ ಹಾಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಎಲ್ಲ ಪೀಚ್ ಆಗಿದೆ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೋ ನಿಮ್ಮ ಹೆಸರು ಎಲ್ಲ. ಈ ಕಡೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಈ ಕಡೆ ನೀವು ಹಾಕೋಬೇಕಾಗತ್ತೆ. ನಿಮ್ಮ ಹೆಸರನ್ನ, ನಿಮ್ಮ ತಂದೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಫಾದರ್ ನೇಮು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡ್ರೆ ಸ್ಮಾಲ್ ಲೆಟರು, ಕ್ಯಾಪಿಟಲ್ ಲೆಟರ್ಸು, ನಂಬರ್ಸು ಮತ್ತು ನಿಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಅದು ಕ್ರಿಯೇಟ್ ಮಾಡಾಗಿರೋಂಥ ಪಾಸ್ವರ್ಡ್ನ ಈ ಕಡೆ ಕೂಡ ಟೈಪ್ ಮಾಡ್ಕೊಬೇಕಾಗತ್ತೆ. ಟೈಪ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಕನ್ಫರ್ಮ್ ಅಂತ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕನ್ಫರ್ಮ್ ಪಾಸ್ವರ್ಡ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕೆಳಗಡೆ ಪ್ರಿವ್ಯೂ ಕ್ರಿಯೇಟ್ ಅನ್ ಅಕೌಂಟ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪ್ರಿವ್ಯೂವಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಪ್ರತಿಯೊಂದು ತೋರಿಸುತ್ತೆ. ಓಕೆ ಎಲ್ಲ ಕರೆಕ್ಟಾಗಿದೆ ಅಂದಾಗ ಕ್ರಿಯೇಟ್ ಅನ್ ಅಕೌಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ನಿಮ್ಮ ಅಕೌಂಟು ಕೇಳುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಇಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಪ್ರೊಸೀಡ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ಓಕೆ ಅಂತ ಕೊಡಿ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನ ಕೊಡಲಾಗಿದೆ, ನೋಡ್ಕೊಳ್ಳಿ ಒಂದ್ಸಲಿ. ಯೂಸರ್ ಇವಾಗ ಸಕ್ಸಸ್ಫುಲ್ ಆಗಿ ನಿಮ್ಮ ಯೂಸರ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಇವಾಗ ಅಕೌಂಟ್ ಕ್ರಿಯೇಟ್ ಆಗಿದೆ, ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗೋದಕ್ಕೆ ಇಲ್ಲಿ 3 ಆಪ್ಷನ್ ತೋರಿಸ್ಲಾಗಿದೆ. ಲಾಗಿನ್ ವಿತ್ ಅಕೌಂಟ್, ಲಾಗಿನ್ ವಿತ್ ಆಧಾರ್ ID, ಲಾಗಿನ್ ವಿತ್ ಡಿಜಿ ಲಾಕರ್ ಅಂತ ಅಂದ್ಬಿಟ್ಟು ನಾನಿಲ್ಲಿ ಡಿಜಿ ಲಾಕರಿಂದ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಲಾಗಿನ್ ವಿತ್ ಡಿಜಿ ಲಾಕರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರು, ಇದಕ್ಕೂ ಮುಂಚೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡಿದ್ದಲ್ಲ ಸೇಮ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ 6 ನಂಬರ್ಸ್ ಅಂತ OTP ಬಂತೆ. OTPನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡಿಜಿ ಲಾಕರ್ ಪಿನ್ ಕೇಳುತ್ತೆ. ಆಲ್ರೆಡಿ ಸೆಟ್ ಆಗಿದೆ ಅಂತ ಪಿನ್ ಹಾಕ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಡಿಜಿ ಲಾಕರ್ ಇಲ್ಲಿ ಚೆಕ್ ಬಾಕ್ಸ್ನ ಕೇಳುತ್ತೆ. ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲೋ ಅಂತ ಕೊಡಬೇಕು. ಅಲೋ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಡಿಜಿ ಲಾಕರಿಂದ ಪೀಚಾಗಿ ಇವಾಗ ಓಪನ್ ಆಗುತ್ತೆ ನೋಡಿ, ಲಾಗಿನ್ ಆಗಿರುತ್ತೆ. ಇವಾಗ ಇಲ್ಲಿ 3 ಆಪ್ಷನ್ನ ಕಾಣ್ತಾ ಇದೆ. ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್, ಅದಾದಮೇಲೆ ಅಪ್ಲಿಕೇಶನ್ ಹಿಸ್ಟ್ರಿ ನೋಡ್ಬೋದು. ಫಸ್ಟ್ ಕೆಳಗಡೆ ಬಂದು ಅಪ್ಲಿಕೇಶನ್ ಅಂತ ಇದೆಯಲ್ಲ ಆನ್ಲೈನ್ ಅಪ್ಲಿಕೇಶನ್, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 18ನೇ ತಾರೀಕಿದೆ ತಿಂಗಳು, 18/11 ಓಪನ್ ಆಗಿದೆ. ಕ್ಲೋಸ್ ಆಗಿನ ಡೇಟು ನೆಕ್ಸ್ಟ್ 17 ಡಿಸೆಂಬರ್ ಕ್ಲೋಸ್ ಆಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಡೀಟೇಲ್ ಎಲ್ಲ ಇಲ್ಲಿ ಪೀಚಾಗಿ ಬಂದಿತ್ತು. ಇದೆಲ್ಲ 5 ಸ್ಟೆಪ್ ಇದೆ ಟೋಟಲ್ ಆಗಿ. 5 ಸ್ಟೆಪ್ನು ಕೂಡ ಫಿಲ್ ಮಾಡಬೇಕಾಗತ್ತೆ. ಫಸ್ಟಾಗಿ ಪರ್ಸ್ನಲ್ ಡೀಟೇಲಲ್ಲಿ ನೀವು ಆಲ್ರೆಡಿ ಮೇಲ್ಗಡೆ ನಿಮ್ಮ ಪರ್ಸ್ನಲ್ ಡೀಟೇಲ್ ಎಲ್ಲ ನಿಮಗೆ ಪೀಚಾಗಿ ಬಂದಿರುತ್ತೆ. ಇಲ್ಲಿ ನಿಮ್ಮ ತಾಯಿ ಹೆಸರು ಹಾಕೋಬೇಕಾಗತ್ತೆ. ಆಲ್ರೆಡಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಫೋನ್ ನಂಬರು, ಇಮೇಲ್ ID ಪ್ರತಿಯೊಂದು ಕೂಡ ಅಪ್ಡೇಟ್ ಆಗಿರುತ್ತೆ. ನಿಮ್ಮ ಜಸ್ಟ್ ನಿಮ್ಮ ಫಾದರ್, ತಾಯಿ ಹೆಸರನ್ನ, ಮದರ್ ನೇಮ್ನ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಮೆರಿಟಲ್ ಸ್ಟೇಟಸ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಮ್ಯಾರಿಡ್, ಅನ್ಮ್ಯಾರಿಡ್ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದ ಡೊಮಸಿಲ್ ಸರ್ಟಿಫಿಕೇಟ್ನ ಕೇಳ್ತದೆ. ಇಲ್ಲಿ ಬಂದು ಎಸ್ ಆರ್ ನೋ ಆಪ್ಷನ್ ಇದೆ, ಎಸ್ ಅಂತ ಕೊಟ್ಟು ಇಲ್ಲಿ ಡೀಟೇಲ್ ಎಲ್ಲ ಕೊಡಬೇಕಾಗತ್ತೆ. ನೀವು ಸರ್ಟಿಫಿಕೇಟ್ ಯಾರ ಹತ್ರದಿಂದ ಇಶ್ಯೂ ಆಗಿದೆ ಮತ್ತು ಯಾವ ಸ್ಟೇಟ್ದು ಮತ್ತು ಯಾವ ಡೇಟಲ್ಲಿ ಇಶ್ಯೂ ಆಗಿದೆ, ಪ್ರತಿಯೊಂದು ಸೀರಿಯಲ್ ನಂಬರ್ನ ಹಾಕೋಬೇಕಾಗತ್ತೆ. ಸರ್ಟಿಫಿಕೇಟ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಕೂಡ ಇದರಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ. ನೋ ಅಂತ ಇದೆ, ಅವಶ್ಯಕತೆ ಇರೋದಿಲ್ಲ, ಅದೇ ಇದು ಕೊಡಲೇಬೇಕಾಗತ್ತೆ. ಇಂಪಾರ್ಟೆಂಟ್ ಆಗಿದೆ ಅಂದರೆ ಅಲ್ಲಿ ರೆಡ್ ಮಾರ್ಕ್ಸ್ ಸೈನ್ ಇರೋದ್ರಿಂದ ಇದು ಇಂಪಾರ್ಟೆಂಟ್. ಡೊಮೆಸಿಲ್ ಸರ್ಟಿಫಿಕೇಟ್ ಕೊಡಲೇಬೇಕು, ನೀವು ಎಸ್ ಅಂತ ಕೊಡಲೇಬೇಕಾಗತ್ತೆ. ನೋಡ್ಬೋದು ಇವಾಗ ಇದೆಲ್ಲ ಡೀಟೇಲ್ ಹಾಕೊಂಡಿದ್ದು. ಅದಾದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟು ಸರ್ಟಿಫಿಕೇಟ್ ನಂಬರ್ ಎಲ್ಲ ಆದಮೇಲೆ ಕ್ಯಾಟಗರಿ ಡೀಟೇಲ್ಸ್ ಕೇಳ್ತದೆ. ನೀವು ಯಾವ ಕ್ಯಾಟಗರಿಗೆ ಅಂತ ನೋಡಿದ್ರೆ SC ST OBC ಅಂತ ಕೇಳ್ತಾರೆ. ಇಲ್ಲಿ OBCನ ಸೆಲೆಕ್ಟ್ ಮಾಡ್ಕೊಂಡ್ರೆ OBC ಸೆಲೆಕ್ಟ್ ಆದಮೇಲೆ OBC ಸರ್ಟಿಫಿಕೇಟ್ ಎಲ್ಲ ಇಲ್ಲಿ ಕೊಡಬೇಕಾಗತ್ತೆ. ಯಾರ ಹತ್ರದಿಂದ ಇಶ್ಯೂ ಆಗಿದೆ, ಇಶ್ಯೂ ಆಗಿದ್ದ ಸರ್ಟಿಫಿಕೇಟ್ ಯಾರ ಹತ್ರ ಇಶ್ಯೂ ಆಗಿದೆ ಮತ್ತು ಯಾವ ಸ್ಟೇಟಿಂದ ಇಶ್ಯೂ ಆಗಿದೆ ಮತ್ತು ಯಾವ ಡೇಟ್ಗೆ ಇಶ್ಯೂ ಆಗಿದೆ ಪ್ರತಿಯೊಂದು ಕೂಡ ನೀವು ಇಲ್ಲ ಮೆನ್ಷನ್ನ ಮಾಡಬೇಕಾಗತ್ತೆ. ಡೇಟು ಮತ್ತು ನಿಮ್ಮ ಸರ್ಟಿಫಿಕೇಟ್ ಅಪ್ಲಿಕೇಶನ್ ನಂಬರ್ ಹಾಕೋಬೇಕಾಗತ್ತೆ. ಸೀರಿಯಲ್ ನಂಬರ್ನ ಹಾಕೋಬೇಕಾಗತ್ತೆ. ಇಷ್ಟು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಇಷ್ಟು ಕೂಡ ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಕೆಳಗಡೆ ಬಂದರೆ ಇನ್ನು ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಡೀಟೇಲ್ ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗಿಲ್ಲಿ ಕ್ಯಾಟಗರಿ ಡೀಟೇಲ್ಸ್ ಎಲ್ಲ ಫಿಲ್ ಆಯಿತು. ಇವಾಗಿಲ್ಲಿ ಇದಾದಮೇಲೆ ಅಡ್ರೆಸ್ಸಿಗೆ ಬಂದರೆ ಇಲ್ಲಿ ನಿಮ್ಮ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ಸು ಫಸ್ಟ್ ಇವಾಗಿರೋ ಅಡ್ರೆಸ್ ಏನು ಪರ್ಮನೆಂಟ್ ಅಡ್ರೆಸ್ ಇದ್ದು ಸೇಮ್ ಈ ಎರಡು ಸೇಮ್ ಆದರೆ ಎರಡು ಒಂದೇ ಅಡ್ರೆಸ್ನ ನೀವು ಹಾಕ್ಕೋಬೋದು. ಇಲ್ಲ ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಹಾಕ್ಕೋಬೋದಾಗುತ್ತೆ. ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಯಾವ ಸ್ಟೇಟು, ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ, ಯಾವ ಡಿಸ್ಟ್ರಿಕ್ ಬರುತ್ತೆ ಮತ್ತು ಪಿನ್ ಕೋಡ್ ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಡಿಸ್ಟ್ರಿಕ್ಕು, ಯಾವ ಪೋಸ್ಟ್ ಸ್ಟೇಷನ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಸೇಮ್ ಪರ್ಮನೆಂಟು ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದೆ, ಸೇಮೇ ಹಾಕ್ಕೋಬೇಕಾಗತ್ತೆ.
ಇದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಸೇವ್ ಆಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ ಅದರ್ ಡೀಟೇಲ್ಸ್. ಅದರ್ ಡೀಟೇಲಲ್ಲಿ ಇಲ್ಲಿ ಕೇಳ್ತಾ ಇದೆ ನಿಮಗೆ ಫ್ರೀಡಮ್ ಫೈಟರ್ ಅಂತ ಕೇಳ್ತಾ ಇದೆ. DFF ಅಂತ ಎಸ್ ಆರ್ ನೋ ಆಪ್ಷನ್ ಇದೆ, ಎಸ್ ಆರ್ ನೋ ಅಂತ ಕೊಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಎಸ್ ಆರ್ ನೋ ಅಂತ ಆಪ್ಷನ್ ಇರುತ್ತೆ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಎಸ್ ಆರ್ ನೋ ಅಂತ ಕೊಡಬೇಕಾಗತ್ತೆ. ಕೊಟ್ಟು ಸೇವ್ ಅಂತ ಕೊಡಬೇಕಾಗತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಪೇಜ್ಗೆ ಓಪನ್ ಹೋಗುತ್ತೆ. ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ನ ಹಾಕಬೇಕಾಗತ್ತೆ. 10th ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು ಈ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ. ಈ ಎಕ್ಸಾಮ್ಗೆ ಅಂದರೆ ಈ ಅಪ್ಲಿಕೇಶನ್ಗೆ 10th ಪಾಸ್ ಆದರೂ ಸಾಕಾಗುತ್ತೆ. ಫಸ್ಟಾಗಿ ಇಲ್ಲಿ ನಿಮ್ಮ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಸ್ಕೂಲ್ ಬೋರ್ಡು ಅಂತ ಸೆಲೆಕ್ಟ್ ಆದಮೇಲೆ ಯಾವ ಇಯರಲ್ಲಿ ಪಾಸ್ಔಟ್ ಆಗಿದ್ದು ಮಂತು ಇಯರು ಡೇಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಈ ಕಡೆ ಬಂದು ನಿಮ್ಮ ರೋಲ್ ನಂಬರ್ ಮತ್ತು ನಿಮ್ಮ ಸರ್ಟಿಫಿಕೇಟ್ ಸೀರಿಯಲ್ ನಂಬರ್ ಅಂತ ಬರುತ್ತೆ. ಆ ಸೀರಿಯಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸ್ಟೇಟು UP ಆಗೋದ್ರಿಂದ ಇದು ರೋಲ್ ನಂಬರು ಮತ್ತು ಸೀರಿಯಲ್ ನಂಬರ್ ಬರುತ್ತೆ. ಅದಾದಮೇಲೆ ಹ್ಯಾಡ್ ಅಂತಿದ್ದಿಲ್ಲ, ಹ್ಯಾಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಹ್ಯಾಡ್ ಆಗುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಆ್ಯಡ್ ಆಗುತ್ತೆ ಸಕ್ಸಸ್ಫುಲ್ಲಾಗಿ. ನೆಕ್ಸ್ಟ್ ಅಂತಿದ್ದಿಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ನಿಮ್ಮ ಏನೆಲ್ಲ ಇವಾಗ ಫಿಲ್ ಮಾಡೋದಲ್ಲ ಡಾಕ್ಯುಮೆಂಟ್ಸ್ನ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಡೊಮೆಸಿಲ್ ಸರ್ಟಿಫಿಕೇಟು, 10th ಮಾರ್ಕ್ಸ್ ಕಾರ್ಡು ಇಷ್ಟು ಕೂಡ ಅಪ್ಲೋಡ್ನ ಮಾಡಲೇಬೇಕಾಗತ್ತೆ. ಇಷ್ಟು ಆದಮೇಲೆ ಕೆಳಗಡೆ ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಟೋಟಲಾಗಿ 5 ಸರ್ಟಿಫಿಕೇಟ್ನ ಮಾಡಬೇಕಾಗತ್ತೆ. ಅಂದರೆ ಫೋಟೋ, ಸಿಗ್ನೇಚರು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಅಪ್ಲೋಡ್ನ ಮಾಡಬೇಕಾಗತ್ತೆ. ಫಸ್ಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಅಪ್ಲೋಡ್ನ ಮಾಡ್ತಾ ಇಲ್ಲಿ ಕರೆಕ್ಟಾಗಿ ಇರಬೇಕಾಗತ್ತೆ. ಕ್ಯಾಂಡಿಡೇಟ್ಸ್ ಕರೆಕ್ಟಾಗಿರೋವಂಥ ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ನೋಡ್ತಾ ಇದ್ದಲ್ಲ ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ. ಫಸ್ಟ್ ಇಲ್ಲಿ ಹ್ಯಾರೋ ಮಾರ್ಕ್ ಇದೆಯಲ್ಲ, ಯಾವ ರೀತಿ ಅಪ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ಸೈನ್ ಮಾರ್ಕ್ ಇದೆಯಲ್ಲ ಅಪ್ಲೋಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೈಲ್ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡೋದು. ನಿಮ್ಮ ಫೈಲ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟರೆ, ಸೇವ್ ಅಂತ ಕೊಟ್ಟರೆ ನಿಮ್ಮ ಸೇವ್ ಕನ್ಫರ್ಮ್ ಅಂತ ಕೇಳುತ್ತೆ. ಓಕೆ ಅಂತ ಕೊಟ್ಟರೆ ಕನ್ಫರ್ಮ್ ಆಗಿ ಲೋಡ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ. ಈ ಥರ ಅಪ್ಲೋಡ್ ಆದಮೇಲೆ ಒಂದ್ಸಲ ಅಪ್ಲೋಡ್ ಆದಮೇಲೆ ಅವಶ್ಯಕತೆ ಎಲ್ಲ ನೋಡ್ತಾ ಇರ್ಬೋದು. ಅದೇ ರೀತಿ ನಾನು ಇಷ್ಟು ಕೂಡ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫೋಟೋನ ನಿಮ್ಮ ಲೈವ್ ಫೋಟೋ ಕೇಳುತ್ತೆ. ಇಲ್ಲಿ ನಿಮ್ಮ ಸಿಸ್ಟಮಲ್ಲಿ ಫೋಟೋ ಇಲ್ಲ ಅಂತಂದರೆ ನಾನಿಲ್ಲಿ ಮೊಬೈಲಲ್ಲಿ ಯಾವ ರೀತಿ ಲಾಗಿನ್ ಆಗಿ ನೀವು ಮಾಡ್ಬೋದು. ನಾನು ಇಲ್ಲಿ ಮೊಬೈಲಲ್ಲೇ ಲಾಗಿನ್ ಆಗಿ ಮಾಡ್ತಾನೆ. ಲೈವ್ ಫೋಟೋನ ಹಾಕಲೇಬೇಕು. ನೀವು ಯಾವುದು ಸ್ಕ್ಯಾನ್ ಮಾಡಿ ಫಿಲ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಲೈವ್ ಆಗಿ ಫೋಟೋ ತೊಗೊಳೋದಕ್ಕೆ ನಾನಿಲ್ಲಿ ಮೊಬೈಲಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ಆಲ್ರೆಡಿ ಇದು ಲಿಂಕು ಇದು ಗೊತ್ತಿರೋದ್ರಿಂದ ಅದೇ ಲಿಂಕ್ ಓಪನ್ ಮಾಡಿ ಡಿಜಿಲಾಕರಿಂದ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದಮೇಲೆ ಇಲ್ಲಿ ವಾಪಸ್ ಅದೇ ಪೇಜ್ಗೆ ಬರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಿಂದ ಬರುತ್ತೆ. ಯಾಕೆಂದರೆ ಸೇಮ್ ನಂಬರಿಂದ ನಾವು ಡಿಜಿಲಾಕರಿಂದ ಲಾಗಿನ್ ಆಗಿರೋದ್ರಿಂದ ನಮಗೆ ಡೈರೆಕ್ಟಾಗಿ ಅಪ್ಲೋಡ್ ಫೈಲ್ಗೆ ಹೊರಟೋಗುತ್ತೆ. ಅಪ್ಲೋಡ್ ಫೈಲಲ್ಲಿ ನೀವು ಡೈರೆಕ್ಟಾಗಿ ಫೋಟೋನ ಮಾಡ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಕೂಡ ಫಿಲ್ ಆಗಿದೆ. ನಾನು ಫಸ್ಟು ಪರ್ಸ್ನಲ್ಲು, ಅದರು ಮತ್ತು ಕ್ವಾಲಿಫಿಕೇಷನು ಇಲ್ಲಿ ವೆರಿಫೈ ಆಗಿದೆ. ನಾನಿವಾಗ ಅಪ್ಲೋಡ್ ಫೈಲ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಅಪ್ಲೋಡ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು ನಾನು ಫೈಲೆಲ್ಲ ಅಪ್ಲೋಡ್ ಮಾಡ್ಕೊಂಡಿರೋದ್ರಿಂದ ಅಪ್ಲೋಡ್ ಆಗಿರೋ ಫೈಲ್ಗಳೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಕೆಳಗಡೆ ಬಂದರೆ ಫೋಟೋ ಇದೆಯಲ್ಲ, ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಲೈವ್ ಫೋಟೋನ ತೊಗೋಬೇಕಾಗತ್ತೆ. ಕೆಳಗಡೆ ನೋಡ್ತಾ ಇದ್ದಲ್ಲ ರೆಡ್ ಕಲರಲ್ಲಿ ಲೈವ್ ಕ್ಯಾಪ್ಚರ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗುತ್ತೆ. ಇವಾಗ ಬೆಳಕಿರೋ ಜಾಗದಲ್ಲಿ ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಇರೋವಂಥ ಜಾಗದಲ್ಲಿ ಸ್ಟ್ರೈಟಾಗಿ ನಿಂತ್ಕೊಂಡು ಅಲ್ಲಿ ಕ್ಯಾಪ್ಚರ್ ಅಂತ ಇದೆಯಲ್ಲ, ಕ್ಯಾಪ್ಚರ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಸಕ್ಸಸ್ಫುಲ್ಲಾಗಿ ಗ್ರೀನಲ್ಲಿ ಬಂದು ವೆರಿಫೈ ಆಗುತ್ತೆ. ಇಲ್ಲ ಅಂತಂದರೆ ಆಗೋದಿಲ್ಲ. ಇಲ್ಲಿ ನೋಡಿ ಇವಾಗ ಸ್ಟ್ರೈಟಾಗಿ ನಿಂತ್ಕೊಳ್ಳಿ, ಬೆಳಕಿರೋದಾದರೆ ಕ್ಯಾಪ್ಚರ್ ಅಂತ ಕೊಟ್ಟಿದ ತಕ್ಷಣ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ಮೆಸೇಜ್ ಬರಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಫೋಟೋ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಬಂದಿದೆ. ಇಲ್ಲಿ ಫೋಟೋ ಕೂಡ ವೆರಿಫೈ ಆಗಿದೆ. ಇವಾಗ ಸಿಗ್ನೇಚರ್ ಕೂಡ ನಿಮ್ಮ ಫೋನಲ್ಲೇ ಅಪ್ಲೋಡ್ನ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದು ಫೋಟೋನ ಸಿಗ್ನೇಚರ್ ಕೂಡ ನಿಮ್ಮ ಫೋನಿಂದನೇ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಅಪ್ಲೋಡ್ನ ಮಾಡಿಕೊಂಡು ಸೇವ್ ಅಂತ ಕೊಡಬೇಕಾಗತ್ತೆ. ನನ್ನ ಫೋನಲ್ಲೇ ಫೋಟೋನ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಕ್ಯಾಮ್ರಾದಲ್ಲಿ ಫೋಟೋ ತೊಗೊಂಡು ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಫೋನ್ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಯಿತು. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ. ಇವಾಗ ಇಲ್ಲಿ ಕೆಳಗಡೆ ಲಾಸ್ಟಿಗೆ ಬಂದರೆ ಸೇವ್ ಅಂತ ಕೊಡ್ತಾಯಿದ್ದೀನಿ. ಇಲ್ಲಿ ಫೋನಲ್ಲಿ ಸೇವ್ ಅಂತ ಕೊಟ್ಬಿಟ್ರೆ ನಿಮಗೆ ಆರಾಮಾಗಿ ಮತ್ತು ಇನ್ನೊಂದ್ಸಲ ನಿಮ್ಮ ವೆಬ್ಸೈಟಲ್ಲಿ ಕೂಡ ಮಾಡ್ಬೋದು, ಇಲ್ಲ ಮೊಬೈಲಲ್ಲೇ ಕೂಡ ಕಂಟಿನ್ಯೂ ಮಾಡ್ಬೋದು. ನಾನು ಸಿಸ್ಟಮಲ್ಲಿ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು ಸೇವ್ ಆಗಿದೆ. ನಿಮ್ಮ ಫೋಟೋ ಮೇಲೆ ಬಂದಿದೆ. ಇವಾಗ ಸೇವು ಸಿಗ್ನೇಚರು ನಿಮ್ಮ ಫೋಟೋ ಸಿಗ್ನೇಚರ್ ಎಲ್ಲ ಸೇವ್ ಆಯಿತು. ಇವಾಗ ಸಿಸ್ಟಮಲ್ಲಿ ಓಪನ್ ಮಾಡಿದಾಗ ನಿಮ್ಮ ಫೋಟೋ ಎಲ್ಲ ಪೀಚಾಗಿ ಬಂದಿದೆ. ಇವಾಗ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗಿದೆ. ನಿಮ್ಮ ಡಾಕ್ಯುಮೆಂಟ್ ಫಿಲ್ ಆಗಿದೆ, ಅಪ್ಲೋಡ್ ಕೂಡ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಇವಾಗ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ NCC ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾರೆ. ಎಸ್ ಆರ್ ನೋ ಅಂತ ಇದೆ. ಎಸ್ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಸ್ಕಾಟ್ಸ್ ಮತ್ತು ಗೈಡ್ಸ್ ಏನೇನೋ ಮಾಡಿ ಅಂತ ಇದೆ. ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೋಡ್ತಾ ಇರ್ಬೋದು
ಎಕ್ಸ್ಟ್ರಾ ಏನಾರ ಇದು ಮಾಡಿ ಅಂತ ಎಸ್ ಆರ್ ನೋ ಅಂತ ಆಪ್ಷನ್ನು ನಿಮಗೆ ಏನಾದರೂ ಸೆಲೆಕ್ಟೆಡ್ ಸರ್ಟಿಫಿಕೇಟ್ಸ್ ಎಲ್ಲ ಇದ್ದರೆ ಎಸ್ ಆರ್ ನೋ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದೆ, ಇದ್ದರೆ ಕೊಡಿ, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ಕೆಳಗಡೆ ಬಂದರೆ ಡಿಕ್ಲರೇಷನಲ್ಲಿ ಪ್ರತಿಯೊಂದು ಚೆಕ್ ಬಾಕ್ಸ್ನ ನೀವು ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡಬೇಕಾಗತ್ತೆ. ಎಲ್ಲ ಒಂದ್ಸಲಿ ನೋಡಿಕೊಂಡು ಒಂದ್ಸಲಿ ಓದ್ಕೊಂಡು ಡೀಟೇಲಾಗಿ ನೋಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಎಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ಬೋದು ಅಡಿಷ್ನಲ್ ಡೀಟೇಲ್ಸು. ಇಲ್ಲಿ ಕೂಡ ನೋಡ್ಕೊಳ್ಳಿ, ನಿಮ್ಮ ಡೀಟೇಲ್ಸ್ ಎಲ್ಲ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟಾಗೆಲ್ಲ ನೋಡ್ಕೊಳ್ಳಿ. ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನೋಡ್ಕೊಂಡಾದ್ಮೇಲೆ ಚೆಕ್ ಬಾಕ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ನೋಡ್ತಾ ಇದ್ದಲ್ಲ ಇಲ್ಲಿ ನಿಮ್ಮ ಸಿಗ್ನೇಚರ್ ಇದೆ, ಮತ್ತು ಇಲ್ಲಿ ಪ್ಲೇಸ್ ಅಂತ ಜಾಗದಲ್ಲಿ ನಿಮ್ಮ ಊರಿನ ಹೆಸರನ್ನು ಹಾಕಬೇಕಾಗತ್ತೆ. ನೀವು ಎಲ್ಲಿಂದ ಅಪ್ಲೈ ಮಾಡಿ ನಿಮ್ಮ ಊರು ಎಂಟರ್ ದ ಪ್ಲೇಸ್ ಅಂತ ಇದೆಯಲ್ಲ, ಎಂಟರ್ ದ ಪ್ಲೇಸ್ ನಿಮ್ಮ ಊರಿನ ಅಡ್ರೆಸ್ನ ಹಾಕ್ಕೋಬೇಕಾಗತ್ತೆ. ಟರ್ಮ್ ಆ್ಯಂಡ್ ಕಂಡೀಷನ್ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಪ್ಲೇಸ್ನ ಹಾಕ್ಕೊಳ್ಳಿ. ಯಾವಿಂದ ಅಪ್ಲೈ ಮಾಡ್ತಾ ಇರೋ ಅನ್ನೋದನ್ನ ಅಪ್ಲೈ ಹಾಕ್ಕೊಂಡು ಇಲ್ಲಿ ನಿಮ್ಮ ಊರ ಹೆಸರೇ ಹಾಕ್ಕೋಬೋದು, ಇಲ್ಲ ನೀವು ಎಲ್ಲಿಂದ ಅಪ್ಲೈ ಮಾಡ್ತಾಯಿರೋ ಅದು ಕೂಡ ಹಾಕ್ಕೋಬೋದಾಗಿರುತ್ತೆ, ಏನೋ ತೊಂದರೆ ಇಲ್ಲ ನಿಮಗೆ. ಅದಾದಮೇಲೆ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಪ್ರಿವ್ಯೂ ಓಪನ್ ಆಗುತ್ತೆ. ಪ್ರಿವ್ಯೂ ನೋಡಿಕೊಂಡು ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ಬೇಕಾದರೆ ಕನ್ಫರ್ಮ್ ಮಾಡ್ಬೋದಾಗುತ್ತೆ. ರಿವ್ಯೂ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ ಈ ಥರ ನಿಮ್ಮ ಪೇಜ್ ಪೂರ್ತಿ ಓಪನ್ ಆಗುತ್ತೆ. ನೀವು ಏನೆಲ್ಲ ಫಿಲ್ ಮಾಡಿದ್ದೀರಾ, ಏನೆಲ್ಲ ಅಪ್ಲೋಡ್ ಮಾಡಿದ್ದೀರಾ ಪ್ರತಿಯೊಂದು ಡೀಟೇಲ್ ಕೂಡ ಇಲ್ಲಿ ವೆರಿಫೈ ಮಾಡ್ಬೋದು. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಊರಿನ ಅಡ್ರೆಸ್ಸು ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಆದಮೇಲೆ ಕೆಳಗಡೆ ಬಂದರೆ ಲಾಸ್ಟಲ್ಲಿ ಕನ್ಫರ್ಮೇಷನ್ ಇರುತ್ತೆ. ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎಲ್ಲ ನಿಧಾನಕ್ಕೆ ಡೊಮೆಸಿಲ್ ಸರ್ಟಿಫಿಕೇಟು, ಕ್ಯಾಟಗರಿ ಸರ್ಟಿಫಿಕೇಟು, ಸರ್ಟಿಫಿಕೇಟ್ ನಂಬರ್ಸು ಪ್ರತಿಯೊಂದು ಕೂಡ ಕರೆಕ್ಟಾಗಿ ಹಾಕಿದ್ದೀನ, ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಆಗಿನ ಎಲ್ಲ ಚೆಕ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಇಷ್ಟು ಆದಮೇಲೆ ಕೆಳಗಡೆ ಬಂದರೆ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ನೋಡ್ಕೊಂಡು ಬನ್ನಿ. ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಏನೆಲ್ಲ ಇದೆಯಲ್ಲ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಏನೆಲ್ಲ ಹಾಕಿದ್ದೀನಿ ಏನೆಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಚೆಕ್ ಆದಮೇಲೆ ಕೆಳಗಡೆ ಲಾಸ್ಟಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಸಕ್ಸಸ್ಫುಲ್ ನೋಡ್ತಾ ಇರ್ಬೋದು. ಸಬ್ಮಿಟ್ ಅಂತ ಕೇಳ್ತಾ ಇದೆ, ಅದು ಶ್ಯೂರ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ, ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಆಗಿ ಇದಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಮೌಂಟ್ ಕಟ್ಟಬೇಕಾಗತ್ತೆ. ಅಮೌಂಟ್ ಬಂದು ನಿಮ್ಮ 400 ರೂಪೀಸ್ ಅಮೌಂಟ್ ಕಟ್ಟಬೇಕು. ಇಲ್ಲಿ ಪೇ ನೌ ಅಂತ ಇದೆಯಲ್ಲ, ಪೇ ವಿತ್ SBI ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗುತ್ತೆ, ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಬೇಕೋ, ಡೆಬಿಟ್ ಕಾರ್ಡ್ ಬೇಕೋ, ಇಲ್ಲ UPI ಇಂದ ಮಾಡ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಾನು UPI ಅಂತ ಸೆಲೆಕ್ಟ್ ಮಾಡ್ಕೊಂಡು UPI QR ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪೇ ನೌ ಅಂತ ಕೊಟ್ಟಿದ್ದೀನಿ. ಪೇ ನೌ ಅಂತ ಆಗಿದ ತಕ್ಷಣ ನಿಮಗೆ ಸ್ಕ್ಯಾನರ್ ಕೋಡ್ ಓಪನ್ ಆಗಿದೆ. UPI ಸ್ಕ್ಯಾನರ್ ಕೋಡು QR ಕೋಡು ಓಪನ್ ಆಗಿದೆ. ಇಲ್ಲಿ ನಿಮ್ಮ ಫೋನ್ಪೇ ಇಲ್ಲ ಗೂಗಲ್ ಪೇಯಿಂದ ನೀವು ಆರಾಮಾಗಿ ಫೀಸ್ನ ಪೇಮೆಂಟ್ ಮಾಡ್ಬೋದಾಗುತ್ತೆ. ಗೌರ್ಮೆಂಟ್ಗೆ 400 ರೂಪೀಸ್ ಏನು ಅಮೌಂಟ್ ಇತ್ತಲ್ಲ ಆ ಅಮೌಂಟ್ನ ಪೇನ ಮಾಡ್ಬೋದಾಗಿರುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ. ಹೋಮ್ ಗಾರ್ಡ್ಗೆ UP ಸ್ಟೇಟ್ದು ಹೋಮ್ ಗಾರ್ಡ್ ಪೊಲೀಸ್ಗೆ ಹಾಕೋದು ಹೇಗೆ ಅಂತ ಇವಾಗ ನೋಡಿ ಸಕ್ಸಸ್ಫುಲ್ ಆಗಿ ಪೇಮೆಂಟ್ ಆಗಿದೆ. ಇವಾಗ ಸಕ್ಸಸ್ ಆಗಿ ಇಲ್ಲಿ ಪ್ರಿಂಟ್ ಔಟ್ ಕೂಡ ನೀವು ತೊಗೋಬೋದಾಗಿರುತ್ತೆ. ಇಲ್ಲಿ ಪ್ರಿಂಟ್ ಅಂತ ಇದಿಲ್ಲ, ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಪೇಮೆಂಟ್ ಏನು ಪೇಮೆಂಟ್ ಮಾಡಿದ್ದಲ್ಲ ಆ ಪೇಮೆಂಟ್ ರೆಸಿಪ್ಟನ್ನು ನೀವು ತೊಗೊಬೋದಾಗಿರುತ್ತೆ. ಇಲ್ಲ ಸೇವ್ ಮಾಡಿಟ್ಕೊಂಡು ಕೂಡ ಮಾಡಿಟ್ಕೋಬೋದಾಗಿರುತ್ತೆ. ನೋಡೋದಲ್ಲ ಯಾವ ರೀತಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಈ ಅಕ್ನಾಲೇಜ್ಮೆಂಟ್ ಏನು ನಿಮ್ಗೆ ಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇರೋ ಮೇಲ್ಗಡೆ ಇಲ್ಲಿ ಮಾಡಿಫೈ ಅಂತ ಇದೆ, ಮಾಡಿಫೈ ಮಾಡ್ಕೋಬೋದು. ಇಲ್ಲಿಂದ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಹೋದಾಗ ಇಲ್ಲಿ ಕ್ಲಿಕ್ ಅಂತ ವ್ಯೂ ಯುವರ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನೋಡ್ಬೋದು. ಇಲ್ಲಿ ಪ್ರಿಂಟ್ಔಟ್ ಕೂಡ ತೊಗೋಬೋದು. ಕೆಳಗಡೆ ವೆರಿಫೈ ಮಾಡ್ಕೊಂಡು ಕೆಳಗಡೆ ಬಂದರೆ ಲಾಸ್ಟಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಪ್ರಿಂಟ್ಔಟ್ ಕೂಡ ತೊಗೋಬೋದಾಗಿರುತ್ತೆ ಅಪ್ಲಿಕೇಶನ್. ನೋಡೋದಲ್ಲ ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.